ಕರಾವಳಿ ಭಾಗದಲ್ಲಿ ದಿನದಿಂದ ದಿನಕ್ಕೆ ಮಳೆ ಆತಂಕ ಹೆಚ್ಚಾಗ್ತಾ ಇದೆ. ಇವತ್ತು ಕೂಡ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಮಳೆಯ ಆರ್ಭಟಕ್ಕೆ ಇವತ್ತು ಕೂಡ ರಜವನ್ನ ಮುಂದೂಡಿಕೆ ಮಾಡಲಾಗ್ತಾ ಇದೆ. ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಿದೆ ಜಿಲ್ಲಾಡಳಿತ. ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ ನೇತ್ರಾವತಿ ನದಿ ನೀರಿನ ಮಟ್ಟ. ಆ ಕಾರಣಕ್ಕಾಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಿದೆ ಜಿಲ್ಲಾಡಳಿತ. ಬಂಟ್ವಾಳದಲ್ಲಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ನೇತ್ರಾವತಿ ನದಿ. ಬಂಟ್ವಾಳದ ಅನೇಕ ಪ್ರದೇಶಗಳಿಗೆ ನದಿ ನೀರು ನುಗ್ಗುಬಿಟ್ಟಿದೆ. ನೆರೆ ಪೀಡಿತ ಪ್ರದೇಶದ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರಿಸ್ತಾ ಇದೆ ಜಿಲ್ಲಾಡಳಿತ. ಕರಾವಳಿ ಭಾಗದಲ್ಲಿ ದಿನದಿಂದ ದಿನಕ್ಕೆ ಮಳೆಯ ಅಬ್ಬರ ಹೆಚ್ಚಾಗ್ತಾ ಇದೆ. ಮಳೆಯ ಆರ್ಭಟಕ್ಕೆ ಇವತ್ತು ಕೂಡ ರಜೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಈ ಗಾಳಿ ಮಳೆಯಲ್ಲಿ ಸ್ಕೂಲಿಗೆ ಕಾಲೇಜಿಗೆ ಹೋಗೋದಾದ್ರೂ ಹೇಗೆ? ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಜಿಲ್ಲಾಡಳಿತ ಪರಿಸ್ಥಿತಿಯನ್ನ ನೋಡಿ ರಜೆಯನ್ನ ಘೋಷಣೆ ಮಾಡಿಬಿಟ್ಟಿದೆ. ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅಂತ. ಮರಗಳು ಧರೆಗುರುಳ್ತಾ ಇದೆ, ಸೇತುವೆಗಳು ಮುಳುಗಡೆ ಆಗ್ತಾ ಇದೆ. ಕೆಲವು ಭಾಗದಲ್ಲಿ ನದಿ ದಾಟ್ಕೊಂಡು ಮಕ್ಕಳು ಸ್ಕೂಲಿಗೆ ಬರಬೇಕು, ಕಾಲೇಜಿಗೆ ಬರಬೇಕು. ಸೊ ಹೀಗಿರಬೇಕಾದ್ರೆ ರಿಸ್ಕ್ ಯಾಕೆ ಅನ್ನುವಂಥ ನಿಟ್ಟಿನಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಲಾಗಿದೆ. ನೋಡಿ, ಕೆಲವು ಭಾಗಗಳಲ್ಲಿ ಮಂಗಳೂರು, ಮಲೆನಾಡು, ಉತ್ತರ ಕನ್ನಡ ಈ ಭಾಗಗಳಲ್ಲಿ ಪ್ರಮುಖವಾಗಿ ಸುಮಾರು 1-2 ವಾರದಿಂದ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಿಬಿಟ್ಟಿದ್ದಾರೆ. ಯಾಕಂದರೆ ಅಷ್ಟರ ಮಟ್ಟಿಗೆ ದಾಖಲೆಯ ಮಟ್ಟಿಗೆ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಹೈ ರಿಸ್ಕ್ ಅನ್ನು ತೆಗೆದುಕೊಳ್ಳೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಈ ರಜೆಯನ್ನು ಘೋಷಣೆ ಮಾಡಲಾಗಿದೆ. ನೇತ್ರಾವತಿಯಲ್ಲಿ ನದಿಯ ಮಟ್ಟ ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ಏರಿಕೆ ಆಗ್ತಾ ಇದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಯಾಕಂದರೆ ಧಾರಾಕಾರ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ನೇತ್ರಾವತಿ ನದಿ ನೀರು ಉಕ್ಕಿ ಹರಿತಾ ಇದೆ. ಪ್ರವಾಹದ ಪರಿಸ್ಥಿತಿಯನ್ನು ಸುತ್ತಮುತ್ತಲಿನ ಪ್ರದೇಶದ ಜನ ಎದುರಿಸ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಸ್ಕೂಲು, ಕಾಲೇಜು ಅಂತೆಲ್ಲ ಹೊರಗಡೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾರ್ಮಲ್ ಆಗಿ ದೈನಂದಿನ ಜೀವನ ನಡೆಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮನೆ ಒಳಗೆ ಕುತ್ಕೊಳ್ಳೋದಕ್ಕೂ ಭಯ. ಯಾವಾಗ ನೀರು ಬಂದು ಆವರಿಸ್ಕೊಳ್ಬಿಡುತ್ತೋ ಅಂತ, ಯಾವಾಗ ಮರ ಬಿದ್ದೋಗುತ್ತೋ ಅಂತ, ಯಾವಾಗ ಸೇತುವೆ ಕುಸಿದು ಹೋಗುತ್ತೋ ಅಂತ, ಯಾವಾಗ ಗುಡ್ಡ ಕುಸಿತ ಆಗುತ್ತೋ ಅಂತ ಜೀವ ಕೈಯಲ್ಲಿ ಹಿಡ್ಕೊಂಡು ಬದುಕಬೇಕಾದಂಥ ಪರಿಸ್ಥಿತಿ ಇದೆ. ಮಂಗಳೂರು ಕರಾವಳಿ ಭಾಗದಲ್ಲಿ ಧಾರಾಕಾರವಾಗಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಬಿಟ್ಟೂ ಬಿಡದೆ ಮಳೆ ಸುರಿತಾ ಇದೆ. ಇದರಿಂದ ಅಪಾಯ ಕೂಡ ಹೆಚ್ಚಾಗ್ತಾ ಇದೆ. ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ. ನಾರ್ಮಲ್ ದೈನಂದಿನ ಕೆಲಸಗಳಿಗೂ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದಕ್ಕಾಗ್ತಾ ಇಲ್ಲ, ಕಾಲೇಜಿಗೆ ಹೋಗೋದಕ್ಕಾಗ್ತಾ ಇಲ್ಲ. ಯಾಕಂದರೆ ಕೆಲವು ಕಡೆಯಲ್ಲಿ ರಸ್ತೆಗೆ ಕುಸಿತವಾಗ್ತಾ ಇದೆ. ಇನ್ನು ಕೆಲವು ಕಡೆಯಲ್ಲಿ ನದಿಯ ನೀರು ರಸ್ತೆ ಮೇಲೆ ಉಕ್ಕಿ ಹರಿತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಅಲ್ಲಿ ಗುಡ್ಡ ಕುಸಿತವಾಗ್ತಾ ಇದೆ ಅನ್ನೋದನ್ನು. ಸೊ ಯಾವ ಮೂಮೆಂಟ್ನಲ್ಲಿ ಬೇಕಾದರೂ ಏನು ಬೇಕಾದರೂ ಆಗಬಹುದು. ಹಾಗಾಗಿ ಮನೆಯಿಂದ ಹೊರಗೆ ಬರೋದಕ್ಕೆ ಭಯದ ವಾತಾವರಣ ಇದೆ. ಇನ್ನು ಮನೆ ಒಳಗೇ ಇರೋಣ ಅಂತ ಅಂದ್ರೂ ಕೆಲವು ಮನೆಯ ಮೇಲ್ಛಾವಣಿ ಹಾರು ಹೋಗ್ತಾ ಇದೆ, ಮನೆಯ ಗೋಡೆ ಕುಸಿತವಾಗ್ತಾ ಇದೆ. ಆತಂಕದ ಪರಿಸ್ಥಿತಿಯಲ್ಲಿ, ಆತಂಕದ ವಾತಾವರಣದಲ್ಲಿ ಮಂಗಳೂರು ಭಾಗದ ಜನರು ಇದ್ದಾರೆ. ಸೊ ಕ್ಷಣ ಕ್ಷಣಕ್ಕೂ ನೇತ್ರಾವತಿ ನದಿಯ ನೀರಿನ ಮಟ್ಟ ಕೂಡ ಏರಿಕೆ ಆಗ್ತಾ ಇದೆ. ಹಾಗಾಗಿ ಜಿಲ್ಲಾಡಳಿತ ಆ ನದಿ ಪಾತ್ರದ ಜನರಿಗೆ ಬಹಳ ಎಚ್ಚರಿಕೆಯಿಂದ ಇರಿ ಅನ್ನುವಂಥ ಸೂಚನೆಯನ್ನು ಕೂಡ ಈಗ ಆಲ್ರೆಡಿ ನೀಡಿದೆ. ಯಾರೆಲ್ಲ ನದಿ ಪಾತ್ರದಲ್ಲಿ ಇದ್ದಾರೋ, ನೇತ್ರಾವತಿ ನದಿ ಪಾತ್ರದಲ್ಲಿ ಇದ್ದಾರೋ ಅವ್ರನ್ನೆಲ್ಲ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಅವರಿಗೆ ಅಂತ ಒಂದು ಕಾಳಜಿ ಕೇಂದ್ರವನ್ನು ತೆರೆಯಲಾಗಿದೆ. ಅಲ್ಲಿಗೆ ಎಲ್ಲರನ್ನ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಇನ್ನು ಮನೆಯಲ್ಲಿ ಯಾರಿಗಾದ್ರೂ ಅನಾರೋಗ್ಯ ಇದೆ, ವಯಸ್ಸಾದವರಿದ್ದಾರೆ, ಗರ್ಭಿಣಿ ಇದ್ದಾರೆ, ಬಾಣಂತಿ ಇದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ ಅಂತಂದರೆ ಅವರಂತೂ ನರಕ ಅನುಭವಿಸ್ತಾ ಇದ್ದಾರೆ. ಯಾಕಂದರೆ ಏನಾದರೂ ಒಂದು ಸ್ವಲ್ಪ ಹುಷಾರು ತಪ್ಪಿತು ಅಂತಂದ್ರೂ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಕ್ಕೂ ಕೂಡ ಆಗದಂಥ ಪರಿಸ್ಥಿತಿ. ಅಷ್ಟರ ಮಟ್ಟಿಗೆ ಮಳೆ ಸುರಿತಾ ಇದೆ. ಸ್ವಲ್ಪನೂ ಬಿಡುವೇ ಇಲ್ಲದಂತೆ ಮಳೆ ಸುರಿತಾ ಇರೋದು. ಯಾಕಂದರೆ ಮನೆಯಿಂದ ಹೊರಗೆ ಬಂತು ಅಂತಂದರೆ ಯಾವ ಮರ ತಲೆ ಮೇಲೆ ಬಿದ್ದೋಗುತ್ತೋ ಅಂತ ಭಯ, ಎಲ್ಲಿ ಗುಡ್ಡ ಕುಸಿದು ಜಾರು ಹೋಗ್ತೀವೋ ಅಂತ ಭಯ, ಎಲ್ಲಿ ರಸ್ತೆ ಬಂದ್ ಆಗಿದೆಯೋ ಅಂತ ಭಯ. ಬಹುತೇಕ ರಸ್ತೆಗಳನ್ನು, ರಾಷ್ಟ್ರೀಯ ಹೆದ್ದಾರಿಗಳನ್ನೇ ಬಂದ್ ಮಾಡಿಬಿಡಲಾಗಿದೆ. ಅಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇದೆ. ಇನ್ನೂ 1 ವಾರ ಇದೇ ಥರ ಮಳೆ ಸುರಿತು ಅಂತಂದರೆ ಇನ್ನೂ ಬಹಳ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಜಿಲ್ಲಾಡಳಿತ ಸಕಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ.